ನಟ ದರ್ಶನ್ ಬೆಂಗಳೂರಿನ ಪರಪ್ಪನ ಆಗ್ರಹದಿಂದ ಈಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿರುವಂಥದ್ದು. ಇದು ಉಳಿದ ಕೈದಿಗಳ ಮೇಲೂ ಕೂಡ ಅನೇಕ ಪರಿಣಾಮಗಳನ್ನು ಬೀರ್ತಾ ಇರುವಂಥದ್ದು. ಇದೀಗ ನಾವು ಬಳ್ಳಾರಿಯ ಕೇಂದ್ರ ಕಾರಾಗೃಹದ ಮುಂದೆ ಇದ್ದೇವೆ. ಬೆಳಗ್ಗೆ 9:53 ಸಮಯದಲ್ಲಿ ನಟ ದರ್ಶನ್ನ ಬೆಂಗಳೂರಿನಿಂದ ಕರ್ಕೊಂಡು ಬಂದು ಈ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂಥದ್ದು. ಇದರಿಂದ ಉಳಿದ ಕೈದಿಗಳು ಕೂಡ ಕೆಲ ಪರಿಣಾಮಗಳು ಉಂಟಾಗ್ತಾ ಇರುವಂಥದ್ದು. ಪ್ರಮುಖವಾಗಿ ಏನಂತಂದರೆ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಇದೀಗ ಸಿಬ್ಬಂದಿ ಮುಂದಾಗಿರುವಂಥದ್ದು. ಯಾಕೆಂದರೆ ಈ ಮೊದಲು ಏನು ಅಲ್ಲಿ ಜೈಲಿದ್ದಂಥ ಅನೇಕ ಕೈದಿಗಳಿಗೆ ಊಟವನ್ನು ತೆಗೆದುಕೊಂಡು ಹೋಗಲಿಕ್ಕೆ ಇಲ್ಲಿನ ಸಿಬ್ಬಂದಿ ಬಿಡ್ತಾ ಇದ್ದರು. ಜೊತೆಗೆ ಅನೇಕ ಹಣ್ಣು ಹಂಪಲುಗಳು ಸಿಹಿ ತಿನಿಸುಗಳನ್ನು ಕೂಡ ತೆಗೆದುಕೊಂಡು ಹೋಗಲಿಕ್ಕೆ ಅವಾಗವಾಗ ಸಿಬ್ಬಂದಿ ಬಿಡ್ತಾ ಇದ್ರು. ಆದರೆ ದರ್ಶನ್ ಇದೀಗ ಬಂದ ಹಿನ್ನೆಲೆಯಲ್ಲಿ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಮುಂದಾಗಿದ್ದಾರೆ. ಅದರಲ್ಲೂ ಕೂಡ ಪರಪ್ಪನ ಆಗ್ರಹದಲ್ಲಿ ಏನು ರಾಜಾತಿಥ್ಯದ ವಿಷಯ ದೊಡ್ಡ ಸುದ್ದಿ ಆಗಿತ್ತು, ಅದು ಇಲ್ಲಿಯೂ ಕೂಡ ಮರುಕಳಿಸಬಾರ್ದು, ಇಲ್ಲಿಯೂ ಕೂಡ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಮುಂದಾಗಿದ್ದಾರೆ. ಬಹುತೇಕ ಏನು ವಿಸಿಟರ್ಸ್ ಬಂದಿದ್ದರು ಅವರಿಗೂ ಕೂಡ ಹೆಚ್ಚಿನ ಜನರಿಗೆ ಒಳಗಡೆ ಅವಕಾಶವನ್ನು ಕೊಡ್ತಾ ಇಲ್ಲ. ಕೆಲವು ಜನ ವಿಸಿಟರ್ಸ್ಗಳಿಗೆ ಮಾತ್ರ ಅವಕಾಶವನ್ನು ಕೊಡ್ತಾ ಇರೋದು. ಇನ್ನೊಂದೆಡೆ ಅಂತಂದರೆ ಅನೇಕ ಇಲ್ಲಿನ ಏನು ಈಗಾಗಲೇ ವಿಚಾರಣಾಧೀನ ಕೈದಿಗಳು ಮತ್ತು ಕೈದಿಗಳ ಅನೇಕ ಸಂಬಂಧಿಗಳು ಆಗಾಗ ಬಂದು ಭೇಟಿ ಆಗ್ತಾಯಿದ್ರು. ಅವರಿಗೆ ಇಲ್ಲಿನ ಕೈದಿಗಳಿಗೆ ಆಹಾರವನ್ನು ಕೂಡ ತಂದು ಕೊಡ್ತಾ ಇದ್ರು. ಆದರೆ ಇದೀಗ ದರ್ಶನ್ ಆಗಮನದ ಹಿನ್ನೆಲೆಯಲ್ಲಿ ಬಹುತೇಕರಿಗೆ ಆಹಾರವನ್ನು ಕೊಡಲಿಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ. ಹೀಗಾಗಿ ಅನೇಕರು ಬಂದು ವಾಪಸ್ ಹೋಗ್ತಾರಂತು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಒಬ್ಬರಿದ್ದಾರೆ. ಸರ್, ಇವತ್ತೇನೋ ಊಟಕ್ಕೆ ಅವಕಾಶ ಕೊಡಲಿಲ್ಲ ತಮಗೆ? ಇಲ್ಲ, ಈಗ ಬಳ್ಳಾರಿಯಲ್ಲಿ ಏನು ದರ್ಶನ್ ಅವರು ಬಂದಿದ್ದಾರೆ, ಇವತ್ತು ಯಾರಿಗೂ ಒಳಗಡೆ ಬಿಡ್ತಾ ಇಲ್ಲ. ಇಲ್ಲಿವರೆಗೂ ಕೆಲವರಿಗೆ ಅವಕಾಶ ಕೊಡ್ತಿದ್ರು, ಅವರು ಸಂಬಂಧಿಕರಿಗೆ ಇವರಿಗೆ ಎಲ್ಲ ಅವಕಾಶ ಕೊಡ್ತಿದ್ರು. ಸೊ ಇವತ್ತು ದರ್ಶನ್ ಅವರು ಬಂದಾಗಲಿಂದ ಇವತ್ತು ಅವಕಾಶ ಕೊಡ್ತಾ ಇಲ್ಲ. ನಾವೇನು ಪ್ರಸಾದ ತೊಗೊಂಬಂದಿರಿ, ಪ್ರಸಾದಕ್ಕೂ ಕೊಡಲಿಲ್ಲ ಅವಕಾಶ? ಹೌದು, ನಾವು ಡಿ ಬಾಸ್ ಅಭಿಮಾನಿಗಳು. ತಿರುಪತಿಗೆ ಹೋಗಿದ್ವಿ, ಡಿ ಬಾಸ್ ಬಂದಾರಂತ ಗೊತ್ತಾಯಿತು ತಮ್ಮ ಚಾನಲ್ ನೋಡಿ. ಸೊ ನಾನು ಅದೇ ತಿರುಪತಿ ಲಡ್ಡು ಕೊಡೋಣ ಅಂತೇಳಿ ಬಂದೆ, ಕೇಳಿದೆ, ಬಿಡ್ತಾ ಇಲ್ಲ. ಸೊ ಭಾಳಷ್ಟು ನಿರಾಸೆ ಆಯಿತು. ಯಾಕಂದರೆ ತಿರುಪತಿ ಲಡ್ಡು ತೊಗೊಂಡ್ರೆ ಆದಷ್ಟು ಬೇಗ ದರ್ಶನ್ ಅವರು ರಿಲೀಸ್ ಆಗ್ತಾರೆ ಅನ್ನೋ ಒಂದು ನಂಬಿಕೆ ಮೇಲೆ ಬಂದೆ. ಬಟ್ ದುರಾದೃಷ್ಟ, ಅವ್ರಿಗೆ ಪ್ರಸಾದ ಕೊಡೋಕ್ಕಾಗಲಿಲ್ಲ. ಇಲ್ಲಿ ಬೇರೆದವ್ರಿಗೆ ಏನೋ ಅವಕಾಶ ಕೊಡ್ತಾ ಇಲ್ಲ ಒಳಗಡೆ, ಈಗ ಯಾರಿಗೂ ಕೊಡ್ತಾ ಇಲ್ಲ ಅಂತ ಕೇಳ್ಪಟ್ಟೆ. ಇದು ದರ್ಶನ್ ಅಭಿಮಾನಿಯ ಮಾತು. ನಾನು ತಿರುಪತಿಗೆ ಹೋಗಿ ಲಡ್ಡುವನ್ನು ತೊಗೊಂಬಂದಿದ್ದೆ, ಆದರೂ ಕೂಡ ಒಳಗಡೆ ಅದನ್ನು ಕೊಡಲಿಕ್ಕೂ ಕೂಡ ಅವಕಾಶ ಕೊಡಲಿಲ್ಲ ಅನ್ನೋ ಮಾತುಗಳನ್ನ ಹೇಳ್ತಾರೆ. ಜೊತೆಗೆ ಬೇರೆ ಏನು ಅನೇಕ ಕುಟುಂಬಸ್ಥರು ಕೂಡ ತಮ್ಮ ಏನು ಜೈಲಿನ ಒಳಗಡೆದಂಥ ಅನೇಕರಿಗೆ ಆಹಾರವನ್ನು ಕೂಡ ಕೊಡಲಿಕ್ಕೆ ಬಂದರು. ಅವರಿಗೂ ಕೂಡ ಆಹಾರವನ್ನು ಕೊಡಲಿಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ. ಆ ಮುಖಾಂತರ ಅಂದರೆ ಮೊದಲ ದಿನ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಇದೀಗ ಬಳ್ಳಾರಿ ಜೈಲು ಸಿಬ್ಬಂದಿ ಅನೇಕ ಕ್ರಮಗಳನ್ನು ಕೈಗೊಂಡಿರುವಂಥದ್ದು. ಕ್ಯಾಮ್ರಾಮನ್ ಮಾರುತಿ ಜೊತೆ ಸಂಜಯ್, TV9 ಬಳ್ಳಾರಿ.